ಈಗ ನಾವು ಮೊದಲು ಚುನಾವಣೆ ಪೂರ್ವದೊಳಗೆ ಗ್ಯಾರಂಟಿ ಏನು ಯಾವ ರೀತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಈಗಾಗಲೇ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪುನರ್ ಪರಿಶೀಲನೆ ಅಂದರೆ ಅದು ಮುಖ್ಯಮಂತ್ರಿಗಳೇ ಮಾಡುವಂಥ ಕೆಲಸ. ಅದಕ್ಕೆ ಈಗ ಗೃಹ ಮಂತ್ರಿಗಳು ಹಿರಿಯರು, ಅವರು ಏನು ಮ್ಯಾನಿಫೆಸ್ಟೋನ ಅಧ್ಯಕ್ಷರ ಕೆಲಸವನ್ನು ಮಾಡಿದಂಥವ್ರು. ಅವ್ರು ಹೇಳಿಕೆ ಕೊಟ್ಟರಂದ್ರೆ ನಾನು ಹೇಳಿಕೆಯನ್ನು ನೋಡಿಲ್ಲ, ಗಮನಿಸಿಲ್ಲ. ಬಟ್ ಒಂದಂತೂ ಸತ್ಯ, ಗ್ಯಾರಂಟಿಯನ್ನು ನಿಲ್ಲಿಸಬಾರ್ದು ಅಂತ ಈಗಾಗಲೇ ನಿರ್ಧಾರ ರಾಜ್ಯದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲ ಸಚಿವ ಸಂಪುಟದೊಳಗೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಏನಿದೆ ನೋಡೋಣ, ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಕೊಂಡು ನಾವು ಉತ್ತರ ಕೊಡ್ತೀವಿ. ಯಾಕಂದ್ರೆ ಒಬ್ರು ಹಿರಿಯ ನಾಯಕರು ಹೇಳಿದ ಮ್ಯಾಗ ನಾನು ಬೇಗ ಅದನ್ನ ಉತ್ತರ ಕೊಡೋದಕ್ಕಿಂತ ಅದ್ರ ಬಗ್ಗೆ ವಿಚಾರ ಮಾಡಿ ಉತ್ತರವನ್ನು ಕೊಡ್ತೀವಿ. ಸರ್, ಗ್ಯಾರಂಟಿ ಹೊರೆ ಏನಾಗಿಲ್ಲ. ಹೊರೆ ಹೇಳಕ್ಕಿಂತ ಮುಂಚಿತ ಎಲ್ಲವನ್ನ ಪರಿಶೀಲಿಸಿ ಎಲ್ಲವನ್ನ ವಿಚಾರ ಮಾಡಿ ಅನೌನ್ಸ್ ಮಾಡಿದ್ದೀವಿ. ಈಗಾಗಲೇ 2 ವರ್ಷ ಕೊಟ್ಟಿದ್ದೀವಿ. ಯಾಕೆ ಹೊರೆ? 3 ವರ್ಷ ಅಲ್ಲ, ನಮ್ಮ ಪಕ್ಷ ಇನ್ನೂ 10-15 ವರ್ಷ ಇರ್ತೈತಿ. ಅದನ್ನ ಕಂಟಿನ್ಯೂ ಆಗಿ ಜನರಿಗೆ ಕೊಡ್ತೀವಿ. ಈ ಮೂಡಾ ಕೇಸಲ್ಲಿ ಲೋಕಾಯುಕ್ತದವರು ಸಿಎಂ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಆದ್ರೆ ಇಡಿ ಅವರು ಲೋಕಾಯುಕ್ತದವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿದಾರಂತೆ, ನೀವು ಈ ತರ ತನಿಖೆ ಮಾಡಬೇಕು, ಈಗ ಮಾಡಬಾರ್ದು. ನೋಡ್ರಿ, ಯಾವುದೇ ಒಂದು ತನಿಖೆಗೆ ಈ ರೀತಿ ಮಾಡ್ರಿ, ಈ ರೀತಿ ಮಾಡೋದು ಮತ್ತೊಂದು ತನಿಖೆ ಸಂಸ್ಥೆ ಹೇಳತ್ತ ಅವಶ್ಯಕತೆ ಇಲ್ಲ. ಲೋಕಾಯುಕ್ತ ಬಹಳ ಸಮರ್ಥವಾಗಿದೆ. ಅದು ತನ್ನ ಕೆಲಸ ತಾವು ಮಾಡ್ತಾ ಇದೆ. ಯಾವುದು ಕ್ಲೀನ್ ಚಿಟ್ ಯಾವ್ದಾದ್ರು ಬಂದು ಯಾರಾದ್ರೂ ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡೋಂಥ ಪ್ರಶ್ನೆಯೂ ಇಲ್ಲ. ನೇರವಾಗಿ ಅವರು ಮುಖ್ಯಮಂತ್ರಿಗಳಿಗೂ ತನಿಖೆ ಮಾಡಿದ್ದಾರೆ, ಅವ್ರ ಮನೆ ಅವರ ಪತ್ನಿಯವ್ರನ್ನು ತನಿಖೆ ಮಾಡಿದ್ದಾರೆ. ಕರೆಕ್ಟಾಗಿ ಅವ್ರು ಏನಿದ್ದು ಕರೆಕ್ಟಾಗಿ ಕೊಡ್ತಾರೆ. ಅದನ್ನ ನಮ್ಮ ಸಂಸ್ಥೆ ಬಗ್ಗೆ ನಮಗೆ ಗೌರವ ಇರಲಿ ಫಸ್ಟ್ ಮೊದಲಿಗೆ. ಎಸ್, ಸರಿ, ಈಗ ನೋಡ್ರಿ, ಕರ್ತವ್ಯ ಲೋಪ ಆಗಿದ್ರೆ ಅದ್ರ ಬಗ್ಗೆ ಕ್ರಮ ವಹಿಸ್ತೈತಿ. ಏನ್ ಕ್ರಮ ವಹಿಸ್ಬೇಕಾಗೈತೆ? ಕಾನೂನುಬದ್ಧ ಕ್ರಮ ವಹಿಸ್ತೈತೆ. ಆಗಿದೆ ಅಂತಂತ ಏನ್ ಪ್ರೂವ್ ಅಂತೂ ನನಗಂತೂ ಕೇಳಿದ್ದಿಲ್ಲ. ಆಗಿದ್ರೆ ಅದನ್ನ ಸರಿಯಾದ ರೀತಿಯೊಳಗೆ ಕ್ರಮ ವಹಿಸುವಂತ ಕೆಲಸವನ್ನು ಮಾಡ್ತಾರೆ.